ಮುಂದೆ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಸ್ಟ್ರಾಟಜಿ ಅಥವಾ ಮುಂದೆ ಹೆಂಗಿರುತ್ತೆ? ಇಲ್ಲೇನು ಸ್ಟ್ರಾಟಜಿ ಏನಿಲ್ಲ. ನಾಡಿನ ಜನತೆ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ಕಾಂಗ್ರೆಸ್ನ ಆಡಳಿತ ಇಲ್ಲೇನಿದೆ, ಈ ಕಳೆದ 10 ತಿಂಗಳ ಆಡಳಿತದ ಅನುಭವ ನಾಡಿನ ರೈತ ಬಂಧುಗಳಿಗಿರ್ಬೋದು, ಎಲ್ಲ ಸಮಾಜದ ಜನತೆಗೂ ಗೊತ್ತಿದೆ. ಈಗ ಉದಾಹರಣೆ ಬೀದಿ ಬದಿ ವ್ಯಾಪಾರಿಗಳು ಬೆಂಗಳೂರು ನಗರದಲ್ಲಿ ನೋಡಿದ್ರಿ, ಮರ್ಸಿಲೆಸ್ ಆಗಿ ಅನಾಗರಿಕ ರೀತಿಯಲ್ಲಿ ಆ ಬಡವರು ಬೆಳಗ್ಗೆ ಎಲ್ಲೋ ಬಡ್ಡಿಗೆ ದುಡ್ಡು ತಂದು ತಳ್ಳಗಾಡಿನಲ್ಲಿ ಪದಾರ್ಥ ಇಟ್ಕೊಂಡು ಮಾರಾಟ ಮಾಡಿ, ಅವ್ರಿಗೆ ಜಾಗ ಇಲ್ಲ, ಎಲ್ಲೂ ಸರ್ಕಾರಕ್ಕೆ ಯೋಗ್ಯತೆ ಇಲ್ಲ ಅವ್ರಿಗೆ ಜಾಗ ಕೊಡಲಿಕ್ಕೆ. ಆ ಕಷ್ಟಪಟ್ಟು ಶ್ರಮಪಟ್ಟು ಜೀವನ ಮಾಡ್ತಕ್ಕಂಥವ್ರನ್ನ ನೀವು ಅವ್ರೇನು ಖರೀದಿ ಬಡ್ಡಿ ಕೊಟ್ಟು ತಂದಿದ್ದ ಮೆಟೀರಿಯಲ್ನು ತುಂಬಿಕೊಂಡು ಬೀದಿಗೆ ತಂದು ನಿಲ್ಲಿಸ್ತಂತಾರೆ ನೀವು. ಇದೆಲ್ಲ ನೋಡಿದ್ದಾರೆ ಜನ. ಅದರಿಂದ ಇವ್ರ ನಡವಳಿಕೆ ನೋಡಿ ಜನಕ್ಕಿಗಾಗಲೇ ಈ ಸರ್ಕಾರದ ಬಗ್ಗೆ ಭ್ರಮನಿರಸನ ಆಗಿರೋದು ಸತ್ಯ. ಅದರಿಂದ ಈ ಚುನಾವಣೆಯಲ್ಲಿ ನಾವೇನು ದೊಡ್ಡ ಮಟ್ಟದ ಸ್ಟ್ರಾಟಜಿ ಏನು ಮಾಡಬೇಕಾಗಿಲ್ಲ. ಜನತೆಗೆ ಕೇಂದ್ರದಲ್ಲಿ ಒಂದು ಸ್ಟೇಬಲ್ ಗೌರ್ಮೆಂಟ್ ಬೇಕು, ಸುಭದ್ರವಾದ ಸರ್ಕಾರ ಬೇಕು. ಅದ್ರ ಜೊತೆಗೆ ಇವತ್ತು ನರೇಂದ್ರ ಮೋದಿಯವರ ಒಂದು ನೇತೃತ್ವದಲ್ಲಿ ವಿಶ್ವದಲ್ಲೇ ಒಂದು ಭಾರತ ದೇಶದ ಬಗ್ಗೆ ಗಮನ ಸೆಳೀತಕ್ಕಂಥ ಒಂದು ವಾತಾವರಣ ಇವತ್ತು ನಿರ್ಮಾಣ ಆಗಿದ್ದರೆ, ಯಾವುದೋ ಒಂದು ದೈವಿಶಕ್ತಿ, ನನ್ನ ಅಭಿಪ್ರಾಯದಲ್ಲಿ ದೈವಿಶಕ್ತಿ ಇವತ್ತು ಈ ದೇಶಕ್ಕೆ ಒಂದು ಉತ್ತಮವಾದಂಥ ದಿನಗಳನ್ನು ಇವತ್ತು ಯಾವುದೋ ಒಂದು ಕಾರಣದ ಶಕ್ತಿ ನಮಗೆ ಕೊಡ್ತಾ ಇದೆ. ಆದ್ದರಿಂದ ಇವತ್ತು ಜನತೆಗೆ ಬೇಕಾಗಿರೋದು ಒಂದು ಸುಭದ್ರವಾದ ಸರ್ಕಾರ. ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಏನು ದೊಡ್ಡ ಸ್ಟ್ರಾಟಜಿ ಅವಶ್ಯಕತೆ ಇಲ್ಲ. ಅದ್ರ ಜೊತೆಗೆ ಕಾಂಗ್ರೆಸ್ಸು ನರೇಂದ್ರ ಮೋದಿಯವ್ರನ್ನ ಇಳಿಸ್ತಾಗಬೇಕು ಅಂತಕ್ಕಂಥ ಒಂದು ಅಜೆಂಡಾ ಬಿಟ್ಟರೆ ಅವ್ರಿಗೇನೂ ಇಲ್ಲ. ಕಾರ್ಯಕ್ರಮಗಳ ಆಧಾರದ ಮೇಲೆ ಓಟ್ ಕೇಳ್ತಾ ಇಲ್ಲ. ಅವರು INDIA ಅಂತ ಮಾಡ್ಕೊಂಡ್ರು, ಹಲವಾರು ಗುಂಪುಗಳು ಸೇರ್ಕೊಂಡ್ರು. ಇನ್ನು ಚುನಾವಣೆ ದಿನಾಂಕವೇ ನಿಗದಿ ಆಗಲಿಲ್ಲ, ಸೇರ್ಕೊಂಡು ದೊಡ್ಡ ಪ್ರಚಾರ ಪಡೆದವರು ಜನಗಳ ಮುಂದೆ INDIA ಕಡಿಬೇಕು ಅಂತೇಳಿ ಒಬ್ಬೊಬ್ಬರೇ ಖಾಲಿ ಮಾಡ್ಕೊಂಡು ಹೋಗ್ತಾವ್ರೆ. ಇಂಥ ಒಂದು ಪಕ್ಷಗಳನ್ನ ಇಟ್ಕೊಂಡು ಈ ದೇಶದಲ್ಲಿ ಸುಭದ್ರ ಸರ್ಕಾರ ಕೊಡೋಕ್ಕೆ ಸಾಧ್ಯವಾ? ಇದನ್ನೆಲ್ಲ ಜನ ಗಮನಿಸ್ತಾರೆ. ಸರ್, ಇದಕ್ಕೆ ಪ್ರಾಮಾಣಿಕವಾಗಿ ಆನ್ಸರ್ ಕೊಡಬೇಕು. ಕಾಂಗ್ರೆಸ್ ಪಕ್ಷದವರು ಒಂದು ಕಡೆ ಹೇಳ್ತಾರೆ, ಲೋಕಸಭಾ ಚುನಾವಣೆ ನಂತರ ಸಚಿವರು ಕೂಡ ಹೇಳ್ತಾರೆ, ಲೋಕಸಭಾ ಚುನಾವಣೆ ನಂತರ ಏನಾದರೂ ಕೂಡ ಕಾಂಗ್ರೆಸ್ ಕಡಿಮೆ ಅಧಿಕಾರ ಅಂದ್ರೇನು ಕಡಿಮೆ ಸ್ಥಾನ ಗೆದ್ದರೆ ಅಧಿಕಾರದಲ್ಲಿ ಮುಂದುವರಿಯಕ್ಕಂಥ ನೈತಿಕತೆ ನಮ್ಗೆ ಇರೋದಿಲ್ಲ ಅನ್ನುವಂಥದ್ದು KN ರಾಜನ್ ಹೇಳ್ತಾರೆ. ಬಹಳ ಪ್ರಮುಖ ನಿಮ್ಮ ಒಂದು ಅಂಗ ಪಕ್ಷ ಅಂತಂದರೆ ಏನು ಮೈತ್ರಿ ಪಕ್ಷ BJP ಹೇಳ್ತಾರೆ, ಲೋಕಸಭಾ ಚುನಾವಣೆ ಫಲಿತಾಂಶದ ಬಳಿಕ ಸರ್ಕಾರ ಸುಭದ್ರತೆ ಇರೋದಿಲ್ಲ, ಅಂದರೆ ಸರ್ಕಾರದಲ್ಲಿ ಬದಲಾವಣೆ ಆದರೂ ಕೂಡ ಆಗ್ಬೋದು ಅನ್ನುವಂಥದ್ದು. ನಿಮಗೆ ಸರ್ಕಾರದ ಒಳ ಹೊರಗೆ ಎಲ್ಲ ಕೂಡ ಗೊತ್ತಿದೆ. ಇಲ್ಲಿ ಈ ದೇಶದಲ್ಲಿ ಈಗಿನ ರಾಜಕಾರಣ ನೋಡಿದಾಗ ಯಾವ ಸಂದರ್ಭದಲ್ಲಿ ಏನಾಗ್ಬೋದು ಅನ್ನೋದನ್ನು ಯಾರೂ ಊಹೆ ಮಾಡೋಕ್ಕಾಗಲ್ಲ. ನಾವು ಊಹೆ ಮಾಡಿದಂಥದ್ದನ್ನು ಆಶ್ಚರ್ಯಕರವಾದಂಥ ರೀತಿ ಬದಲಾವಣೆಗಳು ಕಾಣ್ತಾ ಇದ್ದೇವೆ. ಈಗ ಯಾರಾದರೂ ಬಿಹಾರದ ರಾಜಕಾರಣನೇ ತಗೊಂಡ್ರೆ, ಅಲಯನ್ಸ್ ಆಗಿದ್ದು BJP ಮತ್ತು JDU ನಡುವೆ ಹೋದ ಸಲ ಸಾರ್ವತ್ರಿಕ ಚುನಾವಣೆ ಅಸೆಂಬ್ಲಿಗೆ 45 ಸೀಟು ನಿತೀಶ್ ಕುಮಾರ್ ಗೆದ್ದಿದ್ರು, 78-79 BJP ಗೆದ್ದಿದ್ರು. ಆದರೂ ಸಹ ನರೇಂದ್ರ ಮೋದಿಯವರು ನಿತೀಶ್ ಕುಮಾರನ್ನೇ ಮುಖ್ಯಮಂತ್ರಿ ಮಾಡಿದ್ರು, ಅವ್ರ ಪಕ್ಷದ ಸಂಖ್ಯೆ ದೊಡ್ಡದಿದ್ರು. ಆದ್ದರಿಂದ ಈ ದೇಶದಲ್ಲಿ ಇವತ್ತಿನ ರಾಜಕೀಯದ ಬೆಳವಣಿಗೆ ನೋಡಿದಾಗ ಯಾವ ಸಂದರ್ಭದಲ್ಲಿ ಏನು ಬೇಕಾದರೂ ಆಗ್ಬೋದು, ನನ್ನ ಅಭಿಪ್ರಾಯ.